ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಅದೇ ರೀತಿಯಾಗಿ ಭಾಳ ದಿನ ಆಯಿತು ವಿಡಿಯೋ ಮಾಡಿದ್ದಿಲ್ಲ. ಕಾರಣ ಏನಪ್ಪ ಅಂತಂದರೆ ಬಕ್ರೀದ್ ಹಬ್ಬ ಇತ್ತು. ಆ ಕಾರಣದಿಂದಾಗಿ ನಾನು ವಿಡಿಯೋ ಮಾಡಿದ್ದಿಲ್ಲ. ದಯವಿಟ್ಟು ಯಾರು ಕೂಡ ಬೇಜಾರಾಗಬೇಡಿ. ಮತ್ತು ತುಂಬ ಜನ ಕಾಲ್ ಕೂಡ ಮಾಡಿದ್ರಿ, ಹಣ ಯಾಕೋ ವಿಡಿಯೋ ಮಾಡ್ತಾ ಇಲ್ಲ, ಏನಾದರೂ ಪ್ರಾಬ್ಲಮ್ ಆಗಿದೆಯೇನೋ ಅಂತಂದು. ಪ್ರಾಬ್ಲಮ್ ಏನಾಗಿದ್ದಿಲ್ಲ. ನಂದು ಸ್ವಲ್ಪ ಬಕ್ರಿ ಹಬ್ಬ ಇತ್ತಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿದ್ದಿಲ್ಲ. ಅದೇ ರೀತಿಯಾಗಿ ಎಲ್ಲರೂ ಕುರಿಗಳು ಚೆನ್ನಾಗಿದ್ದಾವೆ ಅಂತಂದು ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ರೂಮಲ್ಲಿ ಇರ್ತಕ್ಕಂಥವು ಒಂದು 3 ಕುರಿಗಳಿದಾವೆ. ಟಾಪ್ ಕುರಿಗಳು, ಒಳ್ಳೆ ಕುರಿಗಳು. ತಗೊಂಡು ಹಾಕಿದ್ರು ಕೂಡ ಒಂದು ಲೆಕ್ಕಕ್ಕೆ ಕಣ ಆಗೋ ರೇಂಜಿಗೆ ಇದ್ದಾವೆ. ಅಂಥ ಕುರಿಗಳು ಕೂಡ ಇವತ್ತು ನಾವು ವಿಡಿಯೋದಲ್ಲಿ ತೋರಿಸ್ತಾ ಇರ್ತೀನಿ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು 8 ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದು ಇತ್ತು ಕುರಿ. ಇದು ಆಟಕ್ಕೆ ಅಂತ ಇಟ್ಕೊಂಡಿದ್ದೀವಿ, ರೆಡಿ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇದು ಕೂಡ ಒಳ್ಳೆ ಕುರಿನೇ, ಇದನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಬಲ್ಲ. ಇದು ಏನಪ್ಪ ಅಂತಂದರೆ ಲೋಕಿ ಕೇರಿ ಹನುಮ ಅಂತ ಆಡ್ತಿತ್ತು ಇದು ಕುರಿ. 4 ಕಾಲಲ್ಲಿ 2 ಕಂಟಿನ್ಯೂ ಕಣ ಇದು ಕುರಿ. ಈಗ 6 ಬಂದಿದೆ ಕುರಿ. 6 ಬಂದು 1 ತಿಂಗಳಾಗಿದೆ. ಕುರಿ ತುಂಬ ಚೆನ್ನಾಗಿದೆ, ಆಟ ಗೀಟನೂ ಎಲ್ಲನೂ ತುಂಬ ಚೆನ್ನಾಗಿದೆ. ಯಾರಿಗಾದರೂ ಕುರಿ ಆಡಿಸುವ ಆಸೆ ಇದ್ದರೆ ಇದನ್ನು ತಗೋಬೋದು ನೋಡಿರಿ. ಕುರಿ ಮಾತ್ರ ಆಟಕ್ಕೂ ಕೂಡ ಗ್ಯಾರಂಟಿ ಇದೆ, ಕಣನೂ ಮಾಡಿದೆ. ಇದ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಸಿಗುತ್ತೆ. ಅದೇ ರೀತಿಯಾಗಿ ಒಳ್ಳೆ ಕುರಿ, ಜಾತಿಯಲ್ಲಿ ಗೀತಿಯಲ್ಲಿ ಕೂಡ ತುಂಬ ಚೆನ್ನಾಗಿದೆ ಕುರಿ. ಅದೇ ರೀತಿ ಇದು ಒಂದು ಬಲ್ಲ. ಇದು 4 ಕಲ್ಲಲ್ಲಿತ್ತು, ಈಗ 6 ಬಂದಿದೆ ಕುರಿ. ಇದನ್ನು ಸೈಜು ಗೀಜು ಗಡ್ಡಿ ಗಿಡ್ಡಿ ತುಂಬ ಚೆನ್ನಾಗಿದೆ ಕುರಿ. ಯಾರಾದರೂ ರೆಡಿ ಮಾಡ್ಕೊತೀವಿ ಅಂತ ಅನ್ನೋರು ತಗೋಬೋದು. ಮತ್ತು ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ಕುರಿಗಳು ತೋರಿಸ್ತಾ ಇರ್ತೀನಿ. ಈ ಕುರಿಗಳು ನಮ್ಮ ಮನೆಯಲ್ಲಿ, ನಮ್ಮ ಸ್ನೇಹಿತರ ಮನೆಯಲ್ಲಿ ಹಾಡಿರ್ತಾವೆ. ಅಂಥ ಕುರಿಗಳನ್ನು ನಾನು ಹೇಳ್ತಾ ಇರ್ತೀನಿ, ಒಳ್ಳೆ ಕುರಿಗಳು ಅಂತಂದು. ನೀವು ತಗೊಂಡೋಗಿರ್ತೀರ ಕುರಿನ, ಆಯ್ತಲ್ಲ ನಿಮ್ಮ ಹತ್ರ ಓಡೋದ್ರೆ ಬೇಜಾರಾಗಬೇಡ್ರಿ. ಕುರಿಗಳನ್ನು ದಯವಿಟ್ಟು ಕಾಯಿರಿ. ಕುರಿ ತಂದ ತಕ್ಷಣ ಕಣ ಹೊಡಿಬೇಕು, ತಂದ ತಕ್ಷಣ ಆಡಬೇಕು ಅಂತಂದು ಏನು ರೂಲ್ಸ್ ಇಲ್ಲ. ಅವು ಸೆಟ್ ಆಗಬೇಕು. ಕುರಿಗಳು ಸೆಟ್ ಮಾಡ್ಕೊಂಡು ಕುರಿಗಳನ್ನು ನೀವು ರೆಡಿ ಮಾಡ್ಕೊಂಡು ಆಡಿಸಿದ್ರೆ ಮಾತ್ರ ಕುರಿಗಳು. ನೀವು ಸುಮ್ಮನೆ ಕುರಿಗಳ ಬಗ್ಗೆ ಏನು ಗೊತ್ತಿರೋಂಗಿಲ್ಲ, ಏನಿರೋಂಗಿಲ್ಲ, ನೀವು ಸುಮ್ಮನೆ ಕುರಿಗಳನ್ನು ತಗೊಂಡೋಗಿ ನಿಮ್ಮ ಮನ್ಸಿಗೆ ತಿಳಿದಂಗೆ ನೀವು ಆಡಿಸ್ತೀರಿ ಅಂತಂದರೆ ದಯವಿಟ್ಟು ನನಗೆ ಫೋನ್ ಮಾಡಿಬಿಡ್ರಿ. ನೀವು ನಾನು ಕೊಟ್ಟಂಥ ಕುರಿಗಳನ್ನು ಕಾಯ್ತೀನಿ ಅಣ್ಣ ಅಂತಂದರೆ ಮಾತ್ರ ನೀವು ಕಾಲ್ ಮಾಡಿ. ನೋಡಿರಿ, ನೀಟಿದಾವೆ ಕುರಿಗಳು. ಇದು 6 ಬಂದು ಒಂದು 3-4 ದಿವಸ ಆಗಿರ್ಬೋದು ಅಷ್ಟೇ. ತುಂಬ ಚೆನ್ನಾಗಿದೆ. ಇದ್ರಾವು ಆರ್ಡ್ರ್ ವಿಡಿಯೋ ಗಿಡಿಯೋ ಎಲ್ಲ ಸಿಗ್ತಾವೆ. ಅದೇ ರೀತಿ ಇದು ಒಂದು ನೋಡಿರಿ, 8 ಇದು ಕೂಡ ಆಟಕ್ಕೆ ತುಂಬ ಗ್ಯಾರಂಟಿ ಇರೋ ಕುರಿ. ಇದು ಏನೈತಲ್ಲ, ಕಣ ಆಗಿರೋ ಕುರಿ. ನಮ್ಮ ದಾವಣಗೆರೆ ಭಾಗದ್ದೆ, ಗದಗ್ನವ್ರು ಇದ್ದರು, ಅವ್ರ ಹತ್ರನೂ ಕೂಡ ಕಣ ಆಗಿದೆ. ಕಣ ಆಗಿರೋ ವೀಡಿಯೋಸು ಪ್ಲಸ್ ಫೋಟೋಸ್ ಎಲ್ಲ ಇದಾವೆ. ಸ್ವಲ್ಪ ದೋಬಿ ಗಾಯ ಆಗಿದೆ, ಸ್ವಲ್ಪ ಒಂದು 15-20 ಸಾವಿರ ರೆಸ್ಟ್ ಕೊಟ್ಕೊಂಡ್ರೆ ರೆಡಿ ಆಗ್ಬೋದು. ಕುರಿ ಮಾತ್ರ ಆಟಕ್ಕೂ ಗ್ಯಾರಂಟಿ ಇದೆ. ಮತ್ತೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದರೆ, ದಯವಿಟ್ಟು ನನಗೆ ಹೊಸ ಹುಡುಗರು ಕಾಲ್ ಮಾಡಿ ನನ್ನ ಹತ್ರ ಕುರಿ ದಯವಿಟ್ಟು ಒಯ್ಬೇಡ್ರಿ. ಯಾಕಪ್ಪ ಅಂತಂದರೆ ಪಾಪ ನೀವು ಬಂಡವಾಳ ಹಾಕ್ತಿರ್ತೀರ. ನಾನು ಕುರಿಗಳನ್ನು ಈ ರೀತಿಯಾಗಿ ಮೇಂಟೈನ್ ಮಾಡಿರಿ ಅಂತಂದು ಕೊಟ್ಟಿರ್ತೀನಿ. ನೀವು ನಿಮಗೆ ಪಾಪ ಕುರಿನೇ ಮೇಸಕ್ಕೆ ಬರೋಲ್ಲ, ಕುರಿಗೆ ನೀರು ಹೆಂಗೆ ಕುಡಿಸ್ಬೇಕಂತ ಫೋನ್ ಮಾಡಿ ಕೇಳ್ತೀರಾ ತಗೊಂಡಿರೋರು. ಇದು ನಾನು ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದರೆ, ನಮ್ಮ ರಾಯಚೂರಲ್ಲಿ ನಮಗೆ ಒಬ್ಬರು ಕಾಂಟ್ಯಾಕ್ಟ್ ಆಗಿದ್ದರು, ಶ್ರೀನಿವಾಸ್ ಅಂತಂದು. ಅವರಿಗೆ ನಾವು ಒಂದು ಕುರಿ ತೋರಿಸಿರ್ತೀವಿ. ಅವ್ರಿಗೆ ನಾನು ಫಸ್ಟ್ ಹೇಳಿರ್ತೀನಿ, ಅಣ್ಣ ನಿನ್ನ ಕೈಲಿ ಕುರಿ ಹಿಡಿಯೋಕ್ಕಾಗಲ್ಲ, ಮೇಂಟೈನ್ ಮಾಡೋಕ್ಕಾಗಲ್ಲ, ಬೇಡ ಅಂತ ಹೇಳ್ತೀನಿ. ಅವ್ರ ಜೊತೆಗಿರೋರು ಬಂದಿರ್ತಾರಲ್ಲ, ಅವರು ಇಲ್ಲ ಅಣ್ಣ ನನಗೆ ಆ ಕುರಿ ಕೊಡಿಸ್ರಿ, ಅದೇ ಕುರಿ ತಗೋಣ ಸ್ಟ್ರಾಂಗ್ ಐತೆ ಅಂತಂದು ಆ ಕುರಿ ತಗೊಂಡು ಹೋಗ್ತಾರೆ ಅವರು. ಕುರಿ ತಗೊಂಡು ಹೋಗಿದ್ಮೇಲೆ ಕುರಿಗೆ ಮೇಸಕ್ಕಾಗಿಲ್ಲ ಅವ್ರ ಕೈಲಿ. ಬೆಳಗ್ಗೆ 2 ಲೀಟ್ರು, ಸಾಯಂಕಾಲ 2 ಲೀಟ್ರು, ಹಿಂಗೆ 3 ದಿವಸ ಹಾಲಾಕ್ಬಿಟ್ಟಾರೆ. ಹಾಲಾಕ್ಬಿಟ್ರೆ ಏನಾಗಿಬಿಟ್ಟಿದೆ, ಕುರಿ ಲೂಸ್ ಮೋಷನ್ ಆಗಿಬಿಟ್ಟಿದೆ. 3 ದಿವಸ 2 ದಿವಸ ಕಂಟಿನ್ಯೂ ಹುಚ್ಕೊಂಡ್ಬಿಟ್ಟು ಮತ್ತು ಅವ್ರೇನೋ ಮನೆ ಹತ್ರ ಏನೋ ಆಡಿಸಿದಾರಂತೆ, ಕುರಿ ಆಡಿಲ್ಲ. ಭಾಳ ಬೇಜಾರಾಗಿದ್ದರು. ಈ ರೀತಿ ಆಗ್ತಾವು. ದಯವಿಟ್ಟು ಕುರಿಗಳ ಬಗ್ಗೆ ಗೊತ್ತಿರೋರನ್ನ ಜೊತೆಗೆ ಇಟ್ಕೊಂಡು ಕುರಿಗಳನ್ನು ಸಾಕ್ರಿ. ನೀವು ಯಾರೋ ವಿಡಿಯೋ ಮಾಡ್ತಾ ಇದ್ದಾರೆ, ಯಾರೋ ಹೇಳ್ತಾ ಇದ್ದಾರೆ ನಾನು ಕುರಿಗಳನ್ನು ಸಾಕಬೇಕು ಅಂತಂದರೆ, ದಯವಿಟ್ಟು ಕುರಿಗಳು ಕೂಡ ಹಾಳಾಗ್ತಾವೆ, ನಿಮ್ಮ ದುಡ್ಡು ಹಾಳಾಗುತ್ತೆ. ಅರ್ಥ ಮಾಡ್ಕೊಂಡು ಕುರಿಗಳನ್ನು ದಯವಿಟ್ಟು ಸಾಕಿ. ಸುಮ್ಮನೆ ಯಾರೋ ಒಬ್ಬರು ಕುರಿ ಸಾಕಿದ್ದಾರೆ, ಕಣ ಹೊಡಿದ್ದಾರೆ, ನಾವು ಕುರಿ ಸಾಕಿ ಕಣ ಹೊಡಿಬೇಕು ಇಂಥದ್ದು ಏನಾದರೂ ನೀವು ಕುರಿ ಫೀಲ್ಡಿಗೆ ಬಂದರೆ ದಯವಿಟ್ಟು ತುಂಬ ಅಂದರೆ ತುಂಬ ಲಾಸ್ ಆಗ್ತೀರಾ. ನಾನು ಪದೇ ಹೇಳ್ತಾ ಇದ್ದೀನಿ, ಕುರಿಗಳನ್ನು ದಯವಿಟ್ಟು ಕಾಯಿರಿ. ದೊಡ್ಡ ರೇಟ್ ಕೊಟ್ಟು ತರಬೇಡಿ. 3 ಲಕ್ಷ 4 ಲಕ್ಷ 5 ಲಕ್ಷ ಇಷ್ಟಕ್ಕೊಂದು ಹಾಕಬೇಡಿ. ಏನೋ 1 ಲಕ್ಷ 1.5 ಲಕ್ಷ ಹಬ್ಬ ಅಂದರೆ 170 180 ಒಳ್ಳೆ ಕುರಿಗಳಿಗೆ ಇಷ್ಟು ಹಾಕಿದ್ರು. ಏನೋ ನಿಮ್ಮ ಸಮಸ್ಯೆಗೆ, ನಿಮ್ಮ ಟೈಮ್ ಚೆನ್ನಾಗಿಲ್ಲ ಏನಾದ್ರೂ ಕೂಡ ಒಂದು 50-60 ಸಾವಿರ ಬಿಟ್ಟು ಕುರಿಗಳು ಹೋಗಬಹುದು. ಅದೇ ರೀತಿಯಾಗಿ ದಯವಿಟ್ಟು ಕುರಿಗಳನ್ನು ಕೇರ್ ಮಾಡಿರಿ.
ನೀವು ಕೇರ್ ಮಾಡೋಂಗಿದ್ರೆ ಮಾತ್ರ ನನ್ನ ಹತ್ರ ಕುರಿ ತಗೊಳ್ಳಿ. ಇದನ್ನು ಚೆನ್ನಾಗಿದೆ, ಇದರ ಹಾಡಿರೋ ವಿಡಿಯೋ ಎಲ್ಲ ಇದಾವೆ. ಯಾರಿಗಾದ್ರೂ ಬೇಕಾದ್ರೆ ಕಾಲ್ ಮಾಡಿ. ಇದನ್ನು ಕೊಟ್ಟಿಲ್ಲ, ನಾನು ರೆಡಿ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೊಂಬು ಸಮಸ್ಯೆ ಇತ್ತು, ಇಲ್ಲಿಗಿತ್ತು ಸಮಸ್ಯೆ. ಈಗ ಇಲ್ಲಿಗೆ ಬಂದಿದೆ. ಒಂದು 5 ಗೇಣು 6 ಗೇಣು ಪಾಸಾಗಿದೆ. ಕುರಿ ಇನ್ನು 1 ತಿಂಗಳು ಕಣಕ್ಕೆ ರೆಡಿ ಆಗುತ್ತೆ. ಕುರಿ 4 ಅಲ್ಲಿಗೆ ಬಂದು ಇದು 1 ತಿಂಗಳಾಗಿದೆ, ರೆಡಿ ಆಗುತ್ತೆ. ಇದು 4 ಅಲ್ಲಿಗೆ. ಇದನ್ನು ಕೂಡ ಆಡಿಸ್ಬೇಕಂತ ಇದ್ದೀವಿ. ಯಾರಾದರೂ ಕಾಯೋರಿದ್ದರೆ ಕೊಡ್ತೀನಿ ಇದನ್ನು. ತುಂಬ ಜನ ಕಾಲ್ ಮಾಡಿದ್ರು, ಹಣ ಬೇಕದು ಅಂತಂದು. ದಯವಿಟ್ಟು ಯಾರು ತಗೊಂಡು ಹೋದ ತಕ್ಷಣ ಕಣ ಹೊಡಿಯೋರು ಆಡ್ಸೋರು ಇದ್ರೆ ಇದನ್ನು ಒಯ್ಬೇಡಿ. ನಾನು ಹೇಳ್ತೀನಿ, ಕುರಿ ಏನಾದರೂ 2 ತಿಂಗಳು ಕಾದ್ರೆ ನಮ್ಮ ಭಾಗದಲ್ಲೇ ಇದಕ್ಕೆ ಯಾವಾದರೂ ಹೊಡೆಯೋದು ಕಷ್ಟ, ಹಂಗಿದೆ ಕುರಿ. ದಯವಿಟ್ಟು ಯಾರಿಗಾದ್ರೂ ಕಾಯೋರಿದ್ರೆ ಮಾತ್ರ ಕಾಲ್ ಮಾಡಿ. ಮತ್ತು ನೋಡಿ, ಇದು ಒಂದು 6 ಇದನ್ನು 1 ರೌಂಡ್ 2 ರೌಂಡ್ ಆಡಿದೆ ಕುರಿ. ಇದ್ರದ್ದು ಚೆನ್ನಾಗಿದೆ ಆಟ. ಆದರೆ 1 ರೌಂಡ್ 2 ರೌಂಡು ಆಡಿರೋದು ಕುರಿ ಇದು ಅಷ್ಟೇ. ಚೆನ್ನಾಗಿದೆ, ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಕೊಡ್ತೀನಿ. ಮತ್ತು ಇವತ್ತು ನಮ್ಮ ರೂಮಲ್ಲಿ ಇರ್ತಕ್ಕಂಥ ಇಷ್ಟು ಕುರಿಗಳು ಬಕ್ರಿ ಹಬ್ಬ ಇತ್ತಲ್ಲ, ಎಲ್ಲ ಕೊಟ್ಬಿಟ್ಟಿನಿ. ಯಾವ್ಯಾವಿಲ್ಲ, ಇಷ್ಟೇ ಇರೋದು. ಆಟದ ಕುರಿಗಳನ್ನು ಮಾತ್ರ ನಾನು ಉಳಿಸ್ಕೊಂಡಿದ್ದೀನಿ. ಯಾರಿಗಾದ್ರೂ ಅದೇ ರೀತಿಯಾಗಿ ನಿಮ್ಮ ಹತ್ರ ಯಾವಾದರೂ ಒಳ್ಳೆ ಕುರಿಗಳು ಆಟದವು ಇದ್ದರೆ ಕೊಡೋವಿದ್ರೆ ನನಗೆ ಕಾಲ್ ಮಾಡಿ ಅಂತ ಹೇಳಿದ್ದೀನಿ. ಒಳ್ಳೆ ಕುರಿಗಳಿದ್ರೆ ಕಾಲ್ ಮಾಡಿ. ಸುಮ್ಮನೆ ನಿಮ್ಗೆ ಏನಾದರೂ ದುಡ್ಡಿನ ಪಡ್ಡಿನ ಏನಾದರೂ ಸಮಸ್ಯೆ ಇದ್ದು ಕುರಿಗಳನ್ನು ಕೊಡ್ತೀವಿ, ಇಲ್ಲ ಅಣ್ಣ ಸಮಸ್ಯೆ ಆಗಿದೆ ನಮಗೆ ಕಟ್ಟೋಕ್ಕೆ ಮಾಡೋಕ್ಕೆ ಅನ್ನೋರು ಇದ್ದರೆ ಮಾತ್ರ ಕಾಲ್ ಮಾಡಿ. ನಾವು ಕುರಿ ತೊಗೊತೀವಿ. ಸ್ವಲ್ಪ ಬಕ್ರಿ ಹಬ್ಬ ಇತ್ತು, ಆ ವಿಚಾರವಾಗಿ ನಾನು ಸ್ವಲ್ಪ ತೂಕದ ಕುರಿಗಳನ್ನೇ ಜಾಸ್ತಿಯಾಗಿ ಕೇಳ್ತಾ ಇದ್ದೆ. ಹಾಗಾಗಿ ಬಕ್ರಿ ಹಬ್ಬ ಮುಗಿದಿದೆ. ಆಟದ ಕುರಿಗಳು ಯಾರಾದರೂ ಕೊಡೋರಿದ್ದರೆ ಕಾಲ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಕಾಮೆಂಟ್ ಮಾಡಿ. ಮತ್ತು ನನ್ನ ಕಡೆಯಿಂದ ಏನಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿದ್ರೂ ಕೂಡ ಕ್ಷಮೆ ಇರಲಿ. ನಿಮಗೆ ಏನಾದರೂ ಕುರಿಗಳ ಬಗ್ಗೆ ಒಳ್ಳೆ ಮಾಹಿತಿ ಇದ್ದರೆ ಕೂಡ ದಯವಿಟ್ಟು ನನಗೆ ಕಾಲ್ ಮಾಡಿ ತಿಳಿಸಿ. ಕುರಿಗಳ ಬಗ್ಗೆ ಅಣ್ಣ ಈ ರೀತಿ ಆದರೆ ಈ ರೀತಿ ಮಾಡಿದರೆ ಚೆನ್ನಾಗಾಗುತ್ತೆ ನೋಡಿ, ನಾವು ಕುರಿ ರೆಡಿ ಆಗುತ್ತೆ ಅನ್ನೋದು ಯಾರಿಗಾದ್ರೂ ಗೊತ್ತಿದ್ದರೆ ದಯವಿಟ್ಟು ಹೇಳಿ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆಯದಾಗಲಿ. ಅದೇ ರೀತಿಯಾಗಿ ಎಲ್ಲರೂ ಕೂಡ ಕುರಿಗಳನ್ನು ತುಂಬ ಸ್ವಲ್ಪ ಕೇರ್ ತಗೊಂಡು ನೋಡ್ಕೊಳ್ಳಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಒಳ್ಳೆ 4 ಕುರಿಗಳನ್ನು ತೋರಿಸಿರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.